ಹಾಯ್ ನಮಸ್ತೆ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟನ್ನು ಬಳಸಿಬಿಟ್ಟು ಹಪ್ಪಳ ಅಥವಾ ಸಂಡಿಗೆನ ಮಾಡುವುದು ಹೇಗೆ ಅಂತ ನೋಡೋಣ. ಅದಕ್ಕೆ ಮೊದಲಿಗೆ ನಾನಿಲ್ಲಿ 1.5 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. 1 ಕಪ್ಪು ಪ್ಲಸ್ ಅರ್ಧ ಕಪ್ಪು. ಅದೇ ಕಪ್ಪಿನಿಂದ ಟೋಟಲಾಗಿ ನೀರು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. 11.5 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಿನಿಂದ ನಾವು ಅಕ್ಕಿ ಹಿಟ್ಟು ತೊಗೊಳ್ತೀವಿ ಅದೇ ಕಪ್ಪಿನಿಂದನೇ ನಾವು ನೀರನ್ನು ಅಳತೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಗಟ್ಟಿ ಆಗೋದು, ನೀರು ಜಾಸ್ತಿ ಆಗೋದು ಈ ಥರ ಮಿಸ್ ಆಗೋಲ್ಲ. ಈಗ ನೋಡಿ, ಅದೇ ಕಪ್ನಿಂದ 11 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಬಿಸಿ ಆಗ್ತಾ ಇದ್ದಾಗ, ಉಗುರು ಬೆಚ್ಚಗೆ ಇದ್ದಾಗ ಒಂದು ಸ್ವಲ್ಪ ನೀರನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲಿಲ್ಲಿ 1 ಸ್ಪೂನಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೀರು ಎತ್ತಿ ಇಟ್ಕೊಂಡಿದ್ನಲ್ವ, ಅದು ಯಾಕೆ ಅಂದರೆ ಇಲ್ಲಿ ಹಿಟ್ಟನ್ನು ನೋಡಿ, ಒಣ ಹಿಟ್ಟನ್ನು ತೊಗೊಂಡಿದ್ವಲ್ವ, ಅದನ್ನು ಈ ಥರ ಮೊದಲು ಸ್ವಲ್ಪ ಕಲಸಿಟ್ಕೊಂಡು ನೀರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ಕುದಿಯುವಾಗ ಸ್ವಲ್ಪ ಕೂಡ ಗಂಟು ಬರಲ್ಲ ನಮಗೆ. ಡೈರೆಕ್ಟ್ ನಾವು ಕುದಿಯೋ ನೀರಲ್ಲಿ ಒಣ ಹಿಟ್ಟನ್ನು ಹಾಕಿದರೆ ಗಂಟು ಗಂಟು ಆಗುತ್ತೆ. ಹಾಗೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತೆ ಮತ್ತು ಹಿಟ್ಟು ಪಾತ್ರೆಗೆ ಅಂಟ್ಕೊಳ್ತಾ ಹೋಗುತ್ತೆ, ಹೊತ್ತುತ್ತಾ ಹೋಗುತ್ತೆ. ಹಾಗಾಗಿ ಮೊದಲೇ ಈ ಥರ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ಕುದಿಯೋದಕ್ಕೆ, ಹಾಕ್ಕೊಳ್ಳೋದಕ್ಕೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಉರಿ ಕಡಿಮೆ ಮಾಡಿಕೊಂಡೆ ನೀರು ಈ ಥರ ಜೋರಾಗಿ ಕುದೀತಾ ಇರೋ ಸಮಯದಲ್ಲಿ ಹಿಟ್ಟನ್ನು ಸೇರಿಸ್ಕೋಬೇಕು. ಈಗ ನೋಡಿ, ಉರಿಯನ್ನು ಕಡಿಮೆ ಮಾಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ತುಂಬ ಬಿಸಿಯಾಗಿತ್ತು. ಇದು ಹಿಟ್ಟನ್ನು ನಾವು ಇದಕ್ಕೆ ಸೇರಿಸ್ಕೊಳ್ತೀವಲ್ವ, ಇದು ಆದಮೇಲೆ ಸಮಯವನ್ನು ನಾನು ಚೇಂಜ್ ಮಾಡ್ತೀನಿ. ಟೋಟಲಾಗಿ 17 ನಿಮಿಷ ಎಲ್ಲವನ್ನು ಕುದಿಯೋದಕ್ಕೆ 17 ನಿಮಿಷ ತೊಗೊಳುತ್ತೆ. ಈಗ ಟೈಮರ್ ಇಡ್ತಾಯಿದ್ದೀನಿ ನೋಡಿ, 30 ನಿಮಿಷ ಇಡ್ತಾಯಿದ್ದೀನಿ. ಈ 30 ನಿಮಿಷದಲ್ಲಿ ಟೋಟಲಾಗಿ 17 ನಿಮಿಷ ಕುದಿಸ್ತೀನಿ. ಅದಕ್ಕೆ ಒಂದಿಷ್ಟು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಸೇರಿಸಬಾರ್ದು, ಎಣ್ಣೆ ಹೀರ್ಕೊಳ್ಳುತ್ತೆ ಸಂಡಿಗೆ ರೆಡಿ ಆದಮೇಲೆ. ಹಾಗಾಗಿ ಚೂರೇ ಚೂರು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಇಷ್ಟು ಚಿಟಿಕೆಯಷ್ಟು ಸೇರಿಸ್ಕೊಂಡಿದ್ದೀನಿ, ಆಯಿತಾ. ಈಗ ನೋಡಿ, ಸಮಯ ಚೇಂಜ್ ಆಗ್ತಾ ಇದೆ. 30 ನಿಮಿಷದಲ್ಲಿ 10 ನಿಮಿಷ ಆಗಿ 20 ನಿಮಿಷ ಉಳಿತು. ಸೊ ಅದೇ ರೀತಿ ಅವಾಗವಾಗ ಮಧ್ಯದಲ್ಲಿ ಇದನ್ನು ಕೈ ಆಡಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದು ಹೊತ್ತುತ್ತಾ ಹೋಗುತ್ತೆ. ಹಾಗಾಗಿ ಕುದೀತಾ ಇರುವಾಗ ಅದರದ್ದೊಂದು ಘಮ ಘಮ ಅಂತ ಒಂದು ಸ್ಮೆಲ್ ಬರುತ್ತೆ ನೋಡಿ, ಗಂಜಿ ಥರ. ಅದು ಬರ್ತಾ ಇರುತ್ತೆ, ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಕುದೀತಾ ಇದೆ ಅಂತ. ಟೋಟಲಾಗಿ ನೀವು 17 ನಿಮಿಷ ಕುದಿಸೋದ್ರಿಂದ ಬಿಸಿ ಬಿಸಿಯಾಗಿರೋ ನೀರಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸಿ ಆದಮೇಲೆ 17 ನಿಮಿಷ ಕುದಿಸೋದ್ರಿಂದ ನಮಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಸರಿಯಾಗಿ ಕುದಿಸ್ಲಿಲ್ಲ ನಾವು ಅಂದರೆ, ಅಳತೆ ಪ್ರಮಾಣದಲ್ಲಿ ಕುದಿಸ್ಲಿಲ್ಲ ಅಂದರೆ ಸಂಡಿಗೆ ಮಾಡಿ ಆಗುತ್ತಲ್ವ, ಸರಿಯಾಗಿ ಒಣಗಲ್ಲ ಮತ್ತು ಕರಿಯುವಾಗೂ ಕೂಡ ಅದು ಎಲ್ಲ ಸಿಡಿತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿನೀರಿಗೆ ಹಾಕಿದರೂ ಕೂಡ ಬೆಂದ ಹಾಗೆ ಆಗುತ್ತೆ ಅಕ್ಕಿ ಹಿಟ್ಟು. ಬಟ್ ಇಲ್ಲಿ ಇದಕ್ಕೆ ಬೇಕಾಗಿರೋದು ಅಂದರೆ ಸರಿಯಾಗಿ ಕುದಿಬೇಕು. ಸೊ ಅದಕ್ಕೇ 17 ನಿಮಿಷ ಕುದಿಸಿದರೆ ಸಾಕು. 17ರಿಂದ 18 ನಿಮಿಷ ಸಾಕಾಗುತ್ತೆ. ಹಾಗೆ ಹಿಟ್ಟು ಮಧ್ಯದಲ್ಲಿ ಏನಾದರೂ ಗಟ್ಟಿಯಾಗಿ ಅನ್ನಿಸ್ತು ಅಂದರೆ ಅದಕ್ಕೆ ಒಂದಿಷ್ಟು ಬಿಸಿನೀರನ್ನು ಸೇರಿಸಿ ಮತ್ತೆ ಸ್ವಲ್ಪ ನಾವು ಕುದಿಸ್ಕೋಬೋದು, ಆಯಿತಾ. ಇಲ್ಲ ನೀರು ಜಾಸ್ತಿ ಅನ್ನಿಸ್ತಿದೆ ಅಂದರೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ಅದನ್ನು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ, ನಾನು ಫ್ಯಾನಿನ ಗಾಳಿಯಲ್ಲಿನೇ ಇದನ್ನು ಎಲ್ಲ ಮಾಡ್ತಾ ಇರೋದು. ಮನೆ ಒಳಗೇ ಮಾಡ್ತಾಯಿದ್ದೀನಿ, ಬಿಸಿಲಿಗೆ ಹಾಕಿ ಮಾಡ್ತಾಯಿಲ್ಲ. ಕಾಟ್ ಮೇಲೇ ಒಂದು ಚೆನ್ನಾಗಿರೋ ಪ್ಲಾಸ್ಟಿಕ್ ಕವರ್ನ, ದಪ್ಪನಾಗಿರೋಂಥ ಪ್ಲಾಸ್ಟಿಕ್ ಕವರು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನು ಎಣ್ಣೆಯನ್ನು ಹಚ್ಚಿಲ್ಲ ನಾನು. ಎಣ್ಣೆ ಹಚ್ಚೋ ಅವಶ್ಯಕತೆ ಇರಲ್ಲ. ಹಪ್ಪಳಗಳು ಉಳೀತು ಅಂದರೆ ಸ್ಟಾಕ್ ಮಾಡ್ತೀವಲ್ವ ಒಂದು ವರ್ಷಕ್ಕೆ, ಆವಾಗ ಏನಾಗುತ್ತೆ, ಅದು ಒಂಥರ ಸ್ಮೆಲ್ ಆಗ್ತಾ ಬರುತ್ತೆ ಎಣ್ಣೆ ಎಲ್ಲ ಹತ್ತಿತ್ತಂದರೆ. ಹಾಗಾಗಿ ಎಣ್ಣೆ ಏನು ಹಚ್ಚಿಲ್ಲ ಅಂದರೂ ಕೂಡ ಚೆನ್ನಾಗಿ ಬಿಚ್ಚುತ್ತೆ. ನೋಡಿ, ಈಗ ಈ ಥರ ಮನೆ ಒಳಗಡೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಫ್ಯಾನಿನ ಕೆಳಗಡೆ ಮಾಡ್ತಾಯಿದ್ದೀನಿ. ಆರಾಮಾಗಿ ನಾವು ಫ್ಯಾನಿನ ಕೆಳಗಡೆ ಮನೆ ಒಳಗಡೆ ಮಾಡ್ಕೊಳ್ಳೋದ್ರಿಂದ ಕೂಡ ಇದು ಪರ್ಫೆಕ್ಟಾಗಿ ಬರುತ್ತೆ. ತುಂಬ 6 ತಿಂಗಳವರೆಗೂ, 1 ವರ್ಷದವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಹಾಗೆ ಹೆಚ್ಚು ಸಮಯ ಕೂಡ ಹಿಡಿಯಲ್ಲ ಇದು ಒಣಗೋದಕ್ಕೆ ಕೂಡ. ಹೇಗೆ ಬಿಸಿಲಲ್ಲಿ ಹಾಕಿದಾಗ ಒಂದು ಇಡೀ ದಿನ ಆದಾಗ ಒಂಥರ ಡಿಫ್ರೆಂಟ್ ಒಣಗ್ದಂಗೆ ಇರುತ್ತೆ, ಇನ್ನೊಂದು ಚೂರು ಚೂರು ಉಳ್ಕೊಂಡಿರುತ್ತಲ್ವ, ನೆಕ್ಸ್ಟ್ ಡೇ ಫುಲ್ ತೊಗೊಳುತ್ತೆ ಒಣಗೋದಕ್ಕೆ. ಅದೇ ರೀತಿ ಫ್ಯಾನಿನ ಗಾಳಿಗೂ ಅಷ್ಟೇ ಆಗುತ್ತೆ. ಒಂದು ಆಲ್ಮೋಸ್ಟ್ ಒಣಗಿರುತ್ತೆ, ನೆಕ್ಸ್ಟ್ ಡೇಗೆ ಪೂರ್ತಿ ಒಣಗಿ ಹೋಗಿಬಿಡುತ್ತೆ. ಆರಾಮಾಗಿ ನಾವು ಚಿಂತೆ ಇಲ್ಲದೇ ಮನೆಯಲ್ಲೇ ನಾವು ಮಾಡ್ಕೋಬೋದು. ಇದೆಲ್ಲ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆ ಅಂದರೆ, ಅಯ್ಯೋ ನಾನು ಇನ್ನೂ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಮಾಡ್ಕೊಂಡು ಮಾಡಲಿಲ್ಲಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಮತ್ತೆ ಒಂದು ಸರಿ ನಾನು ಮಾಡ್ತಾಯಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು. ಈಸಿಯಾಗಿ ನೆರಳಲ್ಲೇ ಕೂತ್ಕೊಂಡು ನಾವು ಮಾಡ್ಕೊಂಬಿಡ್ಬೋದು. ಇದು ನೆಕ್ಸ್ಟ್ ಡೇ ನೋಡಿ,
ಈ ಥರ ಒಣಗಿದೆ. ಈಗ ನಾನು ಅದನ್ನು ಒಂದೊಂದನ್ನೇ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬಿಡಿಸಿ ಬಿಡಿಸಿ ಕೆಳಗೆ ಇನ್ನೂ ಸ್ವಲ್ಪ ಹಸಿ ಇರುತ್ತಲ್ವ, ಪ್ರತಿಯೊಂದನ್ನು ಒಂದೊಂದನ್ನೇ ಬಿಡಿಸಿ ಬಿಡಿಸಿ ಈ ಥರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇನ್ನೂ ಚೆನ್ನಾಗಿ ಆರಿಬಿಡುತ್ತೆ ಅಂತ. ಏನು ಹೊರಗೆ ಹಾಕಿದರೆ ಧೂಳು ಬರುತ್ತೆ, ಕೂದಲು ಬೀಳುತ್ತೆ ಅಂತ ಭಯ ಇರುತ್ತಲ್ವ. ಸೊ ಮನೆ ಒಳಗೆ ಮಾಡ್ಕೊಳ್ಳೋದ್ರಿಂದ ಅದು ಯಾವುದೂ ಭಯ ಇಲ್ಲದೆ ನಿಶ್ಚಿಂತವಾಗಿ 1.5 ಕಪ್ಪಿಗೆ ನನಗೆ 115 ಹಪ್ಪಳ ಆಗಿದೆ. ಎಣಿಸಿ ಇಟ್ಕೊಂಡಿದ್ದೀನಿ ನಾನು. 115, ಅದಕ್ಕಿಂತ ಒಂದೆರಡು ಹೆಚ್ಚಿಗೆನೇ ಆಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಫುಲ್ಲು ಡ್ರೈ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ಸರಿಯಾದ ಅಳತೆ ಪ್ರಮಾಣದಲ್ಲಿ ಮಾಡಿದರೆ ಎಲ್ಲೂ ಕೂಡ ಫೇಲ್ ಆಗಲ್ಲ. ಯಾವ ಅಕ್ಕಿ ಹಿಟ್ಟನ್ನಾದರೂ ನಾವು ಬಳಸ್ಕೋಬೋದು. ಇದು ನಾನು ಶಾಪಿಂದ ತೊಗೊಂಡು ಬಂದಿದ್ದು, ಆ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಮನೇಲೇ ಅಕ್ಕಿ ಹಿಟ್ಟು ಮಾಡಿಸ್ಕೊಂಡಿದ್ರೆ ಅದರಿಂದ ಕೂಡ ನಾವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಾರ್ಡಾಗಿ ಬಂದಿದೆ. ಫುಲ್ ಡ್ರೈ ಆಗಿದೆ. 2 ದಿನ ಸಾಕು, ಹೆಚ್ಚು ಸಮಯ ಏನು ಹಿಡಿಯಲ್ಲ. ನಾವು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ 3 ದಿನ ಫ್ಯಾನಿನ ಗಾಳೀಲಿ ಆರಿಸಿದ್ರೆ ಸಾಕು. ಈಗ ನೋಡಿ ಕರೆದು ತೋರಿಸ್ತಾ ಇದ್ದೀನಿ. ಎಣ್ಣೆಗೆ ಹಾಕಿದ ತಕ್ಷಣವೇ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಹಾಗೆಯೇ ತುಂಬ ಚೆನ್ನಾಗಿದೆ. ಬಾಯಲ್ಲಿಟ್ರೇ ಕರಗಿಬಿಡುತ್ತೆ, ಅಷ್ಟು ಹಗುರವಾಗಿ ತೆಳ್ಳಗೆ ಚೆನ್ನಾಗಿ ಬಂದಿದೆ. ಒಂದಿಷ್ಟು ಕರೆದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಹಿಟ್ಟಲ್ಲಿ ನಾವು ಬೇಕಂದರೆ ಚಿಲ್ಲಿ ಫ್ಲೇಕ್ಸನ್ನ ಹಾಕ್ಕೋಬೋದು. ಬಟ್ ನಾನು ಆ ಥರ ಯಾವುದನ್ನು ಸೇರಿಸ್ಕೊಂಡಿಲ್ಲ. ಬರೀ ಜೀರಿಗೆನ ಮಾತ್ರ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಕಂಪ್ಲೀಟ್ ಕರೆದಾದ್ಮೇಲೆ ಈ ಥರ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.